ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತೋರಿಸೋ ರೆಸಿಪಿ ಯಮ್ಮಿ ಆ್ಯಂಡ್ ಟೇಸ್ಟಿ ಚಾಕ್ಲೇಟ್ ಕೇಕ್. ನೀವು ಹೊರಗಡೆಯಿಂದ ಬೇಕ್ರಿಯಿಂದೆಲ್ಲ ತರ್ತಿರಲ್ವ, ಅಷ್ಟೇ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ನ್ಯೂ ಇಯರ್ ಟೈಮ್ ಆಗಿರೋದ್ರಿಂದ ಎಲ್ಲರೂ ಕೇಕ್ ತಿನ್ನಬೇಕು ಅಂತ ಆಸೆ ಪಡ್ತಿರ್ತಾರೆ. ಸೊ ನೀವು ಮನೇಲೇ ಮಾಡಿಕೊಂಡ್ರೆ ಹೆಲ್ತಿಯಾಗಿರುತ್ತೆ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇಲ್ಲಿ ನಾನೊಂದು 12 ಡೇಟ್ಸ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಕಿ ಇದನ್ನು ನೆನೆಸಿಟ್ಕೊಳ್ಳೋಣ ಇವಾಗ. ಇವಾಗ ನಾನು ಒಂದು ಜಾರ್ಗೆ ನಾನು 3 ಪಚ್ಚಬಾಳೆಹಣ್ಣು ಹಾಕ್ಕೊತಾ ಇದ್ದೀನಿ. ಪಚ್ಚಬಾಳೆಹಣ್ಣು ಹಾಕ್ಕೊಳೋದ್ರಿಂದ ಕೇಕಿಗೆ ತುಂಬ ಟೇಸ್ಟ್ ಬರುತ್ತೆ, ಮತ್ತು ಇದು ಸ್ವೀಟ್ನೆಸ್ ಕೂಡ ಕೊಡುತ್ತೆ ಸ್ವಲ್ಪ. ಸೊ ಇವಾಗ ಇದನ್ನು ನಾನು ಬ್ಲೆಂಡ್ ಮಾಡ್ಕೊಂಡು ಬರ್ತೀನಿ. ನೀವು ನೋಡ್ಬೋದು ಇವಾಗ ಇದು ಬ್ಲೆಂಡ್ ಆಗಿದೆ. ಸೊ ಈ ಥರ ಪೇಸ್ಟ್ ಆಗಿದೆ ಫುಲ್ಲು. ನೀರೆಲ್ಲ ಏನು ಹಾಕೊಳಕ್ಕೆ ಹೋಗಬೇಡಿ, ಹಂಗೆ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಇದು ಇವಾಗ ಆಗಿದೆ. ಸೊ ನೀವು ನೋಡ್ಬೋದು ಇವಾಗ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಜಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಫಸ್ಟು ಗೋಧಿ ಹಿಟ್ಟು 1.5 ಕಪ್ ಹಾಕ್ಕೊಂಡೆ. ಸೊ ಇದನ್ನ ಇವಾಗ ಜರಡಿ ಮಾಡ್ಕೊತಾ ಇದ್ದೀನಿ. ಕೇಕಿಗೆ ನಾವು ಯಾವಾಗಲೂ ಈ ಥರ ಜರಡೆ ಮಾಡ್ಕೊಬೇಕು, ಯಾಕಂದರೆ ಅದರಲ್ಲಿ ಏನೂ ಇರಬಾರ್ದು, ಲಮ್ಸ್ ಎಲ್ಲ ಏನೂ ಇರಬಾರ್ದು. ಸೊ ನಾವಿಲ್ಲಿ ಮೈದಾ ಯೂಸ್ ಮಾಡ್ತಿಲ್ಲ, ಯಾಕಂದರೆ ಮೈದಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ಇದು ಹೆಲ್ತಿ ಕೇಕ್ ಅಂತಲೂ ನೀವು ಕರಿಬೋದು. ವೀಟ್ ಯೂಸ್ ಮಾಡ್ತಾ ಇರೋದು, ಅಂದರೆ ಗೋಧಿ ಹಿಟ್ಟು ಯೂಸ್ ಮಾಡಿರೋದು. ಗೋಧಿ ಹಿಟ್ಟಿಲ್ಲಿ ಮಾಡಿದ್ರು ನಮಗೇನು ವ್ಯತ್ಯಾಸನೇ ಗೊತ್ತಾಗಲ್ಲ, ತುಂಬ ರುಚಿಯಾಗೇ ಇರುತ್ತೆ. ಸೊ ನಾನು ಇವಾಗ ಒಂದು 6 ಸ್ಪೂನ್ ಕೊಕೋ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಇದನ್ನು ಇವಾಗ ಜರಡೆ ಮಾಡ್ಕೊತಾ ಇದ್ದೀವಿ. ನೀವು ನೋಡ್ಬೋದು ಎಷ್ಟು ಗಂಟು ಥರ ಇದೆ, ರೌಂಡ್ ಬಾಲ್ಸ್ ಥರ. ಸೊ ಅದನ್ನೆಲ್ಲ ಇವಾಗ ಸ್ಪೂನಲ್ಲಿ ಇದು ಮಾಡ್ಕೊಬೇಕು, ಬ್ರೇಕ್ ಮಾಡಿಕೊಂಡು ನೀಟಾಗಿ ಅದು ಫೈನ್ ಪೌಡರ್ ಆಗಿರೋದನ್ನ ನಾವು ಬಳಸ್ಕೊಬೇಕು ಕೇಕಿಗೆ. ಸೊ ಇದು ಆಗಿದೆ. ಇವಾಗ ನಾನು ಬೇಕಿಂಗ್ ಸೋಡಾ ತೊಗೊತಾ ಇದ್ದೀನಿ. ಇದು 1 ಸ್ಪೂನ್ ತೊಗೊಂಡಿದ್ದೀನಿ. ಇವಾಗ ನಾನು ಬೇಕಿಂಗ್ ಪೌಡರ್ ತೊಗೊತಾ ಇದ್ದೀನಿ. ಇದು 2.5 ಸ್ಪೂನ್ ತೊಗೊಂಡಿದ್ದೀನಿ. ವೆನಿಲಾ ಎಸೆನ್ಸು 1/2 ಸ್ಪೂನ್ ತೊಗೊಂಡಿದ್ದೀನಿ. ಇದು ಬೆಲ್ಲದ ಪುಡಿ, ಇದು ಕಪ್ಪು ಬೆಲ್ಲದ ಪುಡಿ. ಇದು ಒಂದು 3/4 ಕಪ್ ತೊಗೊಂಡಿದ್ದೀನಿ. ಅಂದರೆ ನೀವು ಗೋಧಿ ಹಿಟ್ಟು 1.5 ಕಪ್ ತೊಗೊಂಡ್ರೆ 3/4 ಕಪ್ ಬೆಲ್ಲದ ಪುಡಿ ಹಾಕ್ಕೊಬೇಕು, ಮತ್ತು ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡೆ. ಸೊ ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಬಾಳೆಹಣ್ಣು ಪೇಸ್ಟ್ ಇತ್ತಲ್ವ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಬೆಲ್ಲ ಸ್ವೀಟ್ ಕಮ್ಮಿ ಇರುತ್ತಲ್ವ ಸಕ್ಕರೆ ಕಂಪೇರ್ ಮಾಡಿದ್ರೆ. ಸೊ ಅದರಿಂದ ನಾವು ಬೆಲ್ಲ ಒಂದೇ ಹಾಕಿದ್ರೆ ಸ್ವೀಟ್ ಬರುತ್ತೆ, ಬಟ್ ಇನ್ನು ಸ್ವೀಟ್ ಆ್ಯಡ್ ಮಾಡ್ಕೊಳಕ್ಕೋಸ್ಕರ ನಾವು ಬಾಳೆಹಣ್ಣು ಮತ್ತು ಡೇಟ್ಸ್ನೆಲ್ಲ ರುಬ್ಬಿಟ್ಟು ಹಾಕ್ಕೊಂತೀವಿ. ಇವಾಗ ಒಂದು ಅರ್ಧ ಕಪ್ ತುಪ್ಪ ಹಾಕ್ಕೊಂಡೆ ನಾನು. ತುಪ್ಪ ಹಾಕ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ ಕೇಕು. ಕೆಲವ್ರು ಎಣ್ಣೆನೂ ಬಳಸ್ತಾರೆ, ಇಲ್ಲ ನಿಮಗೆ ತುಪ್ಪ ಬಳಸ್ತೀವಿ ಅಂತಂದರೆ ತುಪ್ಪನೂ ಬಳಸ್ಬೋದು ನೀವು. ಇವಾಗ ನಾನು ಅದೇ ಜಾರ್ ಬಾಳೆಹಣ್ಣು ಇತ್ತಲ್ವ ರುಬ್ಕೊಂಡಿದ್ದಲ್ಲ, ಅದೇ ಜಾರ್ಗೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಅದನ್ನು ಮತ್ತೆ ಗ್ರೈಂಡ್ ಮಾಡ್ಕೊಂಡಿದ್ದೆ, ಯಾಕಂದರೆ ಬಾಳೆಹಣ್ಣೆಲ್ಲ ಸ್ಟಿಕ್ ಆಗಿಬಿಟ್ಟಿರುತ್ತಲ್ವ ಫುಲ್ ಜಾರ್ಗೆ, ಅದಕ್ಕೆ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ. ನೀವು ನೋಡ್ಬೋದು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಂದರೆ ನೀವು ಒಂದೇ ಸರಿ ಲಿಕ್ವಿಡ್ನೆಲ್ಲ ಹಾಕ್ಕೊಳಕ್ಕೆ ಹೋಗಬೇಡಿ ಕೇಕ್ಗೆ, ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಎಷ್ಟೆಷ್ಟು ಬೇಕಾಗುತ್ತೆ ಅಂತ. ಇಲ್ಲಿ ನೋಡಿ ಇವಾಗ ಗಟ್ಟಿನೇ ಇದೆ ಸ್ವಲ್ಪ ಕನ್ಸಿಸ್ಟೆನ್ಸಿ. ಸೊ ಆದ್ದರಿಂದ ಇನ್ನೊಂದು ಸ್ವಲ್ಪ ನಾವು ಹಾಲು ಹಾಕ್ಕೊಬೇಕಾಗುತ್ತೆ ಇದಕ್ಕೆ. ಮತ್ತು ನಾವಿನ್ನು ಡೇಟ್ಸ್ ಸಿರಪ್ ಹಾಕ್ಕೊಂಡಿಲ್ಲ, ಅಂದರೆ ಡೇಟ್ಸ್ ಪೇಸ್ಟ್ ಹಾಕ್ಕೊಂಡಿಲ್ಲ. ಸೊ ಇವಾಗ ಡೇಟ್ಸ್ ನೆಂದಿದೆ ಹಾಲಲ್ಲಿ, ಅದನ್ನಿವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಬೇಕು. ಈ ಡೇಟ್ಸ್ ಹಾಕ್ಕೊಳೋದ್ರಿಂದ ಅಷ್ಟೇ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಸ್ವೀಟು ಸಹ ಇರುತ್ತೆ, ಟೇಸ್ಟು ರುಚಿಯಾಗೂ ಇರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದನ್ನ ಇವಾಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ನೋಡ್ಬೋದು ಇವಾಗ ಈ ಥರ ಆಗಿದೆ, ಗ್ರೈಂಡ್ ಪೇಸ್ಟ್ ಆಗಿದೆ. ಫುಲ್ ನುಣ್ಣಗೆ ರುಬ್ಕೊಳ್ಳಿ. ಸೊ ಈ ಥರ ಇವಾಗ ಪೇಸ್ಟ್ನೆಲ್ಲ ಹಾಕ್ಕೊತಾ ಇದ್ದೀನಿ.
ಏನೇ ಲಿಕ್ವಿಡ್ ಬೇಕು ಅಂತ ಅಂದ್ರೂ, ಅಂದರೆ ಇನ್ನು ಬೇಕು ಕೇಕ್ಗೆ ಕನ್ಸಿಸ್ಟೆನ್ಸಿ ಅಂತ ಅನಿಸಿದ್ರೆ ನೀವು ಹಾಲು ಹಾಕ್ಕೊಳ್ಳಿ, ನೀರೆಲ್ಲ ಹಾಕೊಳಕ್ಕೆ ಹೋಗಬೇಡಿ. ನೋಡಿ ಈ ಜಾರಿಗೆ ಮತ್ತೆ ಎಲ್ಲ ಫುಲ್ ಅಂಟ್ಕೊಂಬಿಟ್ಟಿದೆ. ಸೊ ಅದರಿಂದ ನಾನು ಸ್ವಲ್ಪ ಹಾಲು ಹಾಕ್ಕೊಂಡು ಮತ್ತೆ ರುಬ್ಕೊತಾ ಇದ್ದೀನಿ. ಸೊ ನೀವು ನೋಡ್ಬೋದು ಇವಾಗ. ನೋಡಿ ಇವಾಗೆಲ್ಲ ಸಪ್ರೇಟ್ ಆಗಿದೆ ಜಾರಿಂದ ಎಲ್ಲ ಪೇಸ್ಟು. ಸೊ ಈ ಥರ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮಿಕ್ಕಿರೋ ಹಾಲು ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಇದು ಸಾಕು, ಹಾಲು ಇಷ್ಟೇ, ಇನ್ನು ಬೇಕಾಗಲ್ಲ ಮತ್ತೆ. ಸೊ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ನೋಡ್ಬೋದು ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ. ಸಾಫ್ಟಾಗಿದೆ, ಬ್ಯಾಟರು ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ, ತುಂಬ ಗಟ್ಟಿನೂ ಇಲ್ಲ ತುಂಬ ತೆಳುವೂ ಇಲ್ಲ. ಈ ಥರ ಇಡಬೇಕು. ತಿರ್ಗಿಸೋಕೆ ನೀಟಾಗಿ ಹಾಕ್ಬೇಕು ನಮಗೆ. ನೋಡಿ ಈ ಥರ ಆಗಿದೆ. ಈ ಥರ ಏನೂ ಇರಬಾರ್ದು, ಬಾಲ್ಸ್ ಎಲ್ಲ ಏನೂ ಇರಬಾರ್ದು, ಅಂದರೆ ಗಂಟೇನೂ ಇರಬಾರ್ದು. ಎಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು ಸ್ವಲ್ಪ ಒಣದ್ರಾಕ್ಷಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಇವಾಗ ಕೇಕ್ ಬ್ಯಾಟರ್ ರೆಡಿಯಾಗಿದೆ. ಇದನ್ನು ಕೇಕ್ ಮೌಲ್ಡ್ಗೆ ಹಾಕ್ಕೊಬೇಕು ನಾವು. ಸೊ ಆದ್ದರಿಂದ ಇವಾಗ ನಾನು ಮೌಲ್ಡಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸುತ್ತಲೂ ಸವರ್ಕೊತಾ ಇದ್ದೀನಿ ಅದನ್ನು. ಏಕೆಂದರೆ ಕೇಕ್ ಏನು ಅಂಟ್ಕೊಬಾರ್ದು ಪಾತ್ರೆಗೆ ಅಂತ. ಸೊ ಇವಾಗ ನಾನೊಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ನಾವು ಕೇಕ್ ಮೌಲ್ಡ್ಗೆ ಪ್ಲೇಸ್ ಮಾಡಬೇಕು. ಸೊ ಕೇಕ್ ಆದಮೇಲೆ ನಾವು ಈ ಬಟರ್ ಪೇಪರ್ನ ತೆಗೆದ್ಬಿಡ್ಬೋದು. ಸೊ ಇಲ್ಲೂ ಅಷ್ಟೇ, ಒಳಗಡೆನೂ ಅಷ್ಟೇ ಸ್ವಲ್ಪ ತುಪ್ಪ ಸವರಬೇಕು ನಾವು. ಸೊ ಈ ಥರ ಬಟರ್ ಪೇಪರ್ನ ಹಾಕ್ತಾಯಿದ್ದೀನಿ. ಸೊ ಇದು ಇವಾಗ ಆಗಿದೆ. ಇವಾಗ ನಾನು ಕೇಕ್ ಬ್ಯಾಟರ್ನ ಇದಕ್ಕೆ ಪೋರ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಕನ್ಸಿಸ್ಟೆನ್ಸಿ ಈ ಥರ ಇದೆ. ಸೊ ಈ ಥರ ಬ್ಯಾಟರ್ನ ಪೋರ್ ಮಾಡ್ಕೊಂಡಾಗ ಈವನ್ನಾಗಿ ಇದು ಮಾಡ್ಕೊಳ್ಳಿ. ಒಳಗಡೆ ಏನೂ ಸ್ಪೇಸ್ ಇರಬಾರ್ದು. ಇದನ್ನು ನಾನು ಇವಾಗ ಡೆಕೋರೇಟ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಡೆಕೋರೇಟ್ ಮಾಡ್ತೀನಿ. ಮಧ್ಯದಲ್ಲಿ ಒಂದು ಸ್ವಲ್ಪ ಒಣದ್ರಾಕ್ಷಿ ಹಾಕಿದ್ದೀನಿ. ಮತ್ತು ಸುತ್ತಲೂ ನಾನು ಬಾದಾಮಿನ ಡೆಕೋರೇಟ್ ಮಾಡ್ತೀನಿ ಮತ್ತು ಚಾಕೋ ಚಿಪ್ಸಿಂದ ಡೆಕೋರೇಟ್ ಮಾಡ್ತೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ ಇಷ್ಟನೋ ನೀವು ಅದನ್ನು ಉಪಯೋಗಿಸ್ಕೊಬೋದು. ಚೆರಿ ಆಗಿರಲಿ, ಬ್ಲ್ಯಾಕ್ಬೆರೀಸ್ ಆಗಿರಲಿ, ಕ್ರ್ಯಾನ್ಬೆರೀಸ್. ಸೊ ನಿಮ್ಗೆ ಯಾವುದು ಇಷ್ಟನೋ ಅದು ನೀವು ಅದನ್ನು ಯೂಸ್ ಮಾಡ್ಕೊಬೋದು. ಬಾದಾಮಿ ಪೀಸಸ್ನೆಲ್ಲ ಹಾಕಿದ್ದೀನಿ ಇವಾಗ ನಾನು. ಇವಾಗ ಬಾದಾಮಿನ ನಾನು ಸುತ್ತಲೂ ಈ ಥರ ಡಿಸೈನ್ ಥರ ಇಟ್ಟು ಡೆಕೋರೇಟ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಇವಾಗ ಸ್ವಲ್ಪ ಚಾಕೋ ಚಿಪ್ಸ್ ಹಾಕ್ಕೊತಾ ಇದ್ದೀನಿ. ಸೊ ಇದು ಇವಾಗ ರೆಡಿಯಾಗಿದೆ. ಸೊ ಇದನ್ನು ಓವನ್ಗೆ ಇಟ್ಟು ನಾವು ಬೇಕ್ ಮಾಡಬೇಕು. ಸೊ ಇದನ್ನು ಓವನ್ನ ಪ್ರೀ ಹೀಟ್ ಮಾಡಬೇಕು. ನಾನು 200 ಡಿಗ್ರಿ ಸೆಲ್ಸಿಯಸಲ್ಲಿ ಒಂದು 50 ಮಿನಿಟ್ಸ್ಗಳ ಕಾಲ ಕೇಕ್ನ ಬೇಕ್ ಮಾಡಬೇಕು. ಸೊ ಇದು ಬೇಕಾದ್ಮೇಲೆ ತೆಗೆದಿಟ್ಕೊಂಡಿದ್ದೀನಿ. ಸೊ ಇದು ಬೆಂದಿದೆಯಾ ಇಲ್ವಾ ಅಂತ ನೋಡೋಕ್ಕೆ ನಾವು ಒಂದು ಸ್ಟಿಕ್ ಯೂಸ್ ಮಾಡ್ಬೋದು. ಸೊ ಸ್ಟಿಕ್ ಒಳಗಡೆ ಇಟ್ಟು ನೋಡಬೇಕು, ಅಂಟ್ಕೊಂಡಿದ್ರೆ ಇನ್ನೂ ಬೇಯಬೇಕು ಅಂತ ಅರ್ಥ. ಇದು ಕರೆಕ್ಟಾಗಿ ಬೆಂದಿದೆ ಇವಾಗ. ಸೊ ಚಾಕ್ಲೇಟ್ ಕೇಕ್ ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ. ನೀವು ನ್ಯೂ ಇಯರ್ಗೆ ಇದನ್ನು ಟ್ರೈ ಮಾಡ್ಬೋದು. ಹೊರಗಡೆ ತರಬೇಕು ಅಂತ ಏನೂ ಇಲ್ಲ. ಮಕ್ಕಳಿಗೆಲ್ಲ ಮನೇಲೇ ಹೆಲ್ತಿಯಾಗಿ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.